ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಎನ್ ಅಕಾಡೆಮಿಗೆ ಸ್ವಾಗತ. ಇಂದು ನಾವು ಭಾರತದ ರಾಜಕಾರಣಿಗಳ ಸಂಬಳದ ಬಗ್ಗೆ ತಿಳಿಯೋಣ. ಭಾರತ ರಾಜಕಾರಣಿಗಳ ಸಂಬಳ. ರಾಜಕಾರಣಿಗಳಂದ್ರೆ ಮೊದಲನೇದಾಗಿ ನಾವು ಯಾರ್ಯಾರು ತಗೊಂಡಿದ್ದೀವಿ ಅಂದ್ರೆ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸಂಸತ್ತಿನ ಸದಸ್ಯ, ಮುಖ್ಯಮಂತ್ರಿ, ರಾಜ್ಯಪಾಲ. ರಾಷ್ಟ್ರಪತಿ ಮೊದಲನೇದಾಗಿ ನಾವು ರಾಷ್ಟ್ರಪತಿಯವರನ್ನು ನೋಡೋಣ. ರಾಷ್ಟ್ರಪತಿ ಅಂದರೆ ಪ್ರೆಸಿಡೆಂಟ್ ಅವರಿಗೆ ತಿಂಗಳಿಗೆ ಎಷ್ಟು ಸಂಬಳ ಇರ್ತದೆ ಅಂದರೆ 5 ಲಕ್ಷ. ರಾಷ್ಟ್ರಪತಿಗೆ ನಮ್ಮ ದೇಶದ ಅತ್ಯುನ್ನತ ಹುದ್ದೆ ಅಂದರೆ ರಾಷ್ಟ್ರಪತಿ ಹುದ್ದೆ. ಅದನ್ನು 5 ಲಕ್ಷ ರಾಷ್ಟ್ರಪತಿಯವರಿಗೆ 5 ಲಕ್ಷ ತಿಂಗಳಿಗೆ ಸಂಬಳ ಇರ್ತದೆ. ಅತ್ಯುನ್ನತ ಸಂಬಳ ಇರೋದೇ ರಾಷ್ಟ್ರಪತಿಯವರಿಗೆ 5 ಲಕ್ಷ ತಿಂಗಳಿಗೆ ಸಂಬಳ ಇರುತ್ತೆ. ನಂತರ ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಅವರಿಗೆ 1.66 ಲ್ಯಾಕ್ ತಿಂಗಳಿಗೆ ಸಂಬಳ ಇರ್ತದೆ. 1.66 ಲಕ್ಷ ಅವರಿಗೆ ತಿಂಗಳಿಗೆ ಸಂಬಳ ಇರುತ್ತದೆ ಪ್ರಧಾನಮಂತ್ರಿಯವರಿಗೆ. ಇನ್ನು ಸಂಸತ್ತಿನ ಸದಸ್ಯ ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರಿಗೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ ಇರುತ್ತದೆ. ತದನಂತರ ಮುಖ್ಯಮಂತ್ರಿ ಚೀಫ್ ಮಿನಿಸ್ಟರ್ ಅವರಿಗೆ 1.25 ಲ್ಯಾಕ್ ತಿಂಗಳಿಗೆ 1.25 ಲಕ್ಷ 1.25 ಲ್ಯಾಕ್ ರುಪೀಸ್ ತಿಂಗಳಿಗೆ ಮುಖ್ಯಮಂತ್ರಿಗೆ ಸಂಬಳ ಇರುತ್ತೆ. ತದನಂತರ ರಾಜ್ಯಪಾಲ ಗವರ್ನರ್ಗೆ ಎಷ್ಟಿರುತ್ತೆ ಅಂದರೆ 3.50 ಲ್ಯಾಕ್ ತಿಂಗಳಿಗೆ ಪರ್ ಮಂತ್ 3.5 ಲ್ಯಾಕ್ ರುಪೀಸ್ ರಾಜ್ಯಪಾಲರಿಗೆ ಸಂಬಳ ಇರುತ್ತದೆ ಸ್ನೇಹಿತರೆ.